ಹೊಸ ಭಾವನಾತ್ಮಕ ಕಥೆಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಸುಂದರಮ್ಮ ಮತ್ತು ವೆಂಕಣ್ಣ ಭಟ್ಟರಿಗೆ 2 ಹೆಣ್ಣು ಮಕ್ಕಳು, ಸವಿತಾ ಮತ್ತು ಸರಿತಾ. ಒಬ್ಬನೇ ಗಂಡು ಮಗ, ಅಭಿಜಾತ. ಒಳ್ಳೆ ಸುಖಿ ಸಂಸಾರ. ಬಡತನವಿದ್ದರೂ ಪ್ರೀತಿ ಮತ್ತು ಆದರ ಆತಿಥ್ಯಕ್ಕೆ ಏನೂ ಕೊರತೆ ಇದ್ದಿರಲಿಲ್ಲ. ಅಷ್ಟೇ, ಮಕ್ಕಳು ಸಹ ಸಂಸ್ಕಾರವಂತರು. ಮೊದಲ ಮಗಳು ಡಿಗ್ರಿ ಓದಿದ್ದರೆ, ಎರಡನೆಯ ಮಗಳು PUCಯಲ್ಲಿದ್ದಳು. ಮಗ SSLCಯಲ್ಲಿದ್ದ. ಭಟ್ಟರು ಒಂದು ಗುಡಿಯ ಪೂಜಾರಿಕೆ ಮಾಡುತ್ತಿದ್ದರು. ವೈದಿಕ ಧರ್ಮಗಳನ್ನು ಮಾಡ್ತಾ ಅನೇಕ ನೊಂದ ಮನಸ್ಸುಗಳಿಗೆ ಸಲಹೆ ಸೂಚನೆ ಕೊಡ್ತಾ ಹೆಸರುವಾಸಿಯಾಗಿದ್ದರು. ಸುಶೀಲಮ್ಮ ಅಡುಗೆ ಮಾಡುತ್ತಿದ್ದಳು. ಇವಳ ಕೈ ರುಚಿಗೆ ಊರು ಮಂದಿ ಮುಂಚಿತವಾಗಿಯೇ ತಮ್ಮ ಮನೆಯ ಅಡುಗೆಗೆ ಹೇಳಿ ಇಡುತ್ತಿದ್ದರು. ಇಬ್ಬರು ಗಂಡ ಹೆಂಡಿರು ಎಲ್ಲರ ಮನ ಗೆದ್ದಿದ್ದರು. ಸುಶೀಲಮ್ಮ ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಲು ಹೋದಾಗ ಒಬ್ಬರು ಪರಿಚಯವಾದರು. ಪರಿಚಯದವರು, "ವನಜಾ ಏನ್ರಿ ಸುಶೀಲಮ್ಮ, ನಿಮ್ಮ ಮೊದಲ ಮಗಳು ಸವಿತಾಳಿಗೆ ನಮ್ಮ ಸಂಬಂಧದಲ್ಲಿ ಒಳ್ಳೆಯವರ ಇದ್ದಾನೆ, ಅನುಕೂಲವಂತರು, ವರದಕ್ಷಿಣೆ ಬೇಡೋರಲ್ಲ. ನಿಮ್ಮ ಮಗಳ ಜಾತಕ ಮತ್ತು ಅವಳ ಫೋಟೋ ಮೊಬೈಲ್ನಲ್ಲಿ ವಾಟ್ಸಪ್ ಮೂಲಕ ಕಳಿಸಿ" ಅಂದರು. "ಆಗಲಿ ವನಜಾ, ಕಳಿಸ್ತೀನಿ" ಅಂದು ಸಾಯಂಕಾಲ ಮನೆಗೆ ನಗು ನಗುತ್ತಾ ಬಂದು ಸುಶೀಲಮ್ಮನ ಮುಖ ನೋಡಿ, "ಏನೇ ಸುಶೀಲಾ, ಇವತ್ತು ಅಡುಗೆ ಮುಗಿಸಿ ನಗ್ತಾ ನಗ್ತಾ ಬಂದಿದ್ದೀಯಾ" ಅಂತ ಭಟ್ಟರು ಹೆಂಡತಿ ನೋಡುತ್ತಲೇ ಅಂದರು. "ಮೊದಲು ಕೈ ಕಾಲು ಮುಖ ತೊಳೆದು ದೇವರ ಮುಂದೆ ದೀಪ ಹಚ್ಚಿ ಚಹಾ ಮಾಡಿಕೊಂಡು ಬರ್ತೀನಿ, ಆವಾಗ ಹೇಳ್ತೀನಿ" ಅಂದ್ರು. ಸರಿ ಅನ್ನುತ್ತಾ TV ನೋಡ್ತಾ ಕುಳಿತರು. "ಅಮ್ಮ, ನಾ ದೇವರ ಮುಂದೆ ದೀಪ ಹಚ್ಚಿ ಚಹಾ ಮಾಡಿಕೊಂಡು ಬರ್ತೀನಿ, ನೀನು ಫ್ರೆಶ್ ಆಗಿ ಬಾ ಅಮ್ಮ" ಅನ್ನುತ್ತಾ ಸವಿತಾ ಒಳ ನಡೆದಳು. ಅಭಿಜಾತ ಕ್ಲಾಸ್ ಮುಗಿಸಿ ಬಂದವನೇ, "ಸವಿತಕ್ಕ, ರಾತ್ರಿ ನನಗೆ ಮ್ಯಾಥ್ಸಲ್ಲಿ ಕೆಲವೊಂದು ಲೆಕ್ಕ ಹೇಳಿಕೊಡು" ಅಂದಾಗ, "ಸರಿ, ನೀನು ಚಹಾ ಕುಡಿತೀಯಾ?" "ಹ್ಞೂ ಕಣೆ, ಕುಡಿತೀನಿ" ಅಂದ. ಸವಿತಾ ಎಲ್ಲರಿಗೂ ಚಹಾ ತೆಗೆದುಕೊಂಡು ಹಾಲಲ್ಲಿ ಬಂದಳು. ಹರಟೆ ಹೊಡೆಯುತ್ತಾ ಸುಶೀಲಮ್ಮವರು ಮದುವೆ ಅಡುಗೆ ಹೋದಾಗ ಅಲ್ಲಿ ಗೊತ್ತಿದ್ದವರು ವನಜಾ ಅಂತ ಭೇಟಿಯಾಗಿದ್ರು. ಅವರ ಸಂಬಂಧದಲ್ಲಿ ಒಬ್ಬ ಒಳ್ಳೆಯವರ ಇದ್ದಾನಂತೆ. ಅವರು ವರದಕ್ಷಿಣೆ ಬೇಡವಂತೆ, ಕೇವಲ ಹೆಣ್ಣು ಒಳ್ಳೆ ಮನೆತನದವಳು ಮತ್ತು ದೇವರು, ಗಂಡ, ಮನೆ ಕೆಲಸ, ಅತ್ತೆ ಮಾವರನ್ನು ಒಳ್ಳೆ ರೀತಿಯಿಂದ ನೋಡಿಕೊಂಡು ಹೋಗುವ ಸಂಸ್ಕಾರವಂತಳಾದ ಹೆಣ್ಣು ಬೇಕು ಅಂದಿದ್ದಾರಂತೆ. ಅದಕ್ಕೆ ಅವರು ಅಲ್ಲಿ ನನ್ನ ನೋಡಿ ನೆನಪಾಗಿ ಹೇಳಿದ್ದರು. ಅಲ್ಲಿಯೇ ಇದ್ದ ಅಭಿಜಾತ, "ಸವಿತಕ್ಕ, ನೀ ಮದುವೆ ಆದ ಹೋದ ಮೇಲೆ ನಂಗ್ಯಾರು ಮ್ಯಾಥ್ಸ್ ಹೇಳಿಕೊಡೋರು" ಅಂದಾಗ ಭಟ್ಟರು, "ಯಾಕೋ ಇನ್ನೊಬ್ಬಳು ಸರಿತಕ್ಕ ಇದ್ದಾಳಲ್ಲ" ಅಂದಾಗ, "ಅವಳು ಬರೀ ಬೈತಾಳೆ, ಇವಳ ಹಾಗೆ ಪ್ರೀತಿಲಿ ಹೇಳುವುದಿಲ್ಲ" ಅಂದಾಗ, ಹಿಂದಿನಿಂದ ಬಂದ ಸರಿತಾ ಅಭಿಜಾತನ ಕಿವಿ ಹಿಂಡಿದಾಗ, "ಇಲ್ವೇ ಬಿಡು, ನನ್ನ ಕಿವಿ ಹಾಗೆ ಹಿಂಡಬೇಡ, ಚೇಷ್ಟೆಗೆ ಹೇಳಿದ್ದು, ಬಿಡಿ ನನ್ನ ಕಿವಿ, ಸಾರಿ ಸರಿತಕ್ಕ" ಎಲ್ಲರೂ ನಗ್ತಾ ಹರಟೆಯಲ್ಲಿ ಮತ್ತೆ ಮುಳುಗಿದರು. ಅದೇ ರಾತ್ರಿ ಭಟ್ಟರು ತಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ ಮೂಲಕ ಕುಂಡಲಿ ಮತ್ತು ಸವಿತಾಳ ಫೋಟೋ ಕಳಿಸಿದರು. ಮುಂದೆ 2 ದಿನಕ್ಕೆ ಕುಂಡಲಿ ಕೂಡಿ ಬಂದಿದೆ, ಫೋಟೋ ಒಪ್ಪಿಗೆಯಾಗಿದೆ. ಇನ್ನು ದೀಪಾವಳಿ ಧನತ್ರಯೋದಶಿ ಅಂದು ಮುಹೂರ್ತ ಒಳ್ಳೆಯದು ಇದೆ. ಅಂದು ಕನ್ಯಾ ನೋಡುವ ಶಾಸ್ತ್ರ ಮಾಡೋಣ, ಅಂದು ಬರುತ್ತೇನೆ ಅಂತ ಉತ್ತರ ಬಂದಾಗ ದಂಪತಿಗಳಿಗೆ ಖುಷಿ ಪಾರವಾಯಿತು. ಖುಷಿ ಪಡಲು ಪಾರವೇ ಇಲ್ಲದಂತಾಯಿತು. ಧನತ್ರಯೋದಶಿಯಂದು ಸಾಯಂಕಾಲ ರಾಮರಾಯರು ಹೆಂಡತಿ ಮತ್ತು ಮಗ ಶಶಾಂಕನ ಜೊತೆ ಬಂದು ನೋಡಿ ಒಪ್ಪಿಗೆ ಸೂಚಿಸಿದರು. ರಾಮರಾಯರು, "ಭಟ್ಟರೇ, ಒಂದು ಒಳ್ಳೆ ಮುಹೂರ್ತ ನೀವೇ ನೋಡಿ ಹೇಳಿ" ಅಂದಾಗ ಫಾಲ್ಗುಣ ಮಾಸದಲ್ಲಿ ತಿಥಿ ನೋಡಿ ಮದುವೆ ದಿನ ಗೊತ್ತು ಮಾಡಿದರು. ಭಟ್ಟರು, "ರಾತ್ರಿ ನಿಮ್ಮ ಯೋಗ್ಯತೆ ತಕ್ಕ ಹಾಗೆ ವರ
ವರದಕ್ಷಿಣೆ ಕೊಡಲಾಗುವುದಿಲ್ಲ. ತಿಳಿದಷ್ಟು ಬಂಗಾರ ಹಾಕಿ ವ್ಯವಸ್ಥೆಯಲ್ಲಿ ಮದುವೆ ಮಾಡಿಕೊಡ್ತೀನಿ ಅಂದಾಗ, ನೀವೇನು ಚಿಂತೆ ಮಾಡಬೇಡಿ ಭಟ್ಟರೇ, ಎಲ್ಲ ನಾ ನೋಡಿಕೊಳ್ಳುವೆ ರಾಮರಾಯರ ಅಂದರು. ನಿಮ್ಮ ಮಗಳು ನಮ್ಮ ಮನೆ ಬೆಳಗುವ ಜ್ಯೋತಿಯಾಗಿ ಬಂದರೆ ಸಾಕು. ಯಾಕಂದರೆ ಜೀವನದಲ್ಲಿ ಏನೂ ಇಲ್ಲ, ಯಾವುದೂ ಶಾಶ್ವತ ಅಲ್ಲ. ಪರಸ್ಪರ ಕುಟುಂಬದಲ್ಲಿ ಎರಡು ಪ್ರೀತಿ, ಮಾತು ಮತ್ತು ಹೊಂದಾಣಿಕೆ, ವಿಶಾಲವಾದ ಹೃದಯ. ನಾವು ಅತ್ತೆ ಮಾವ, ಮನೆ ಮಂದಿ, ಬಂದ ಸೊಸೆಯನ್ನು ಮಗಳ ರೀತಿ ನೋಡಿ, ಏನೇ ತಪ್ಪು ಒಪ್ಪುಗಳು ಆದರೂ ವಿಶಾಲ ದೃಷ್ಟಿಯಿಂದ ನೋಡಿ, ಮಗಳು ಏನೇ ಮಾಡಿದರೂ ತಿದ್ದಿ ತೀಡಿ ಬುದ್ಧಿ ಹೇಳಿ ಹೇಗೆ ಪ್ರೀತಿಸುತ್ತೇವೆಯೋ ಹಾಗೆ ನಾವು ಸೊಸೆಯ ಜೊತೆ ಪ್ರೀತಿ ತೋರಿಸಬೇಕು. ಹಾಗೆ ಸೊಸೆಯೂ ಅದೇ ರೀತಿ ಏನೇ ವಿಷಯಗಳು ಇದ್ದರೂ ಅದನ್ನು ಅಲ್ಲಿಯೇ ಬಿಟ್ಟು ತವರು ಮನೆಯಲ್ಲಿ ಹೆಂಗೆ ಇರ್ತಾಳೋ ಹಾಗೆ ಗಂಡನ ಮನೆಯಲ್ಲಿ ಇರಲಿ, ಎಲ್ಲವೂ ತವರು ಮನೆ ಇದ್ದಂಗೆ ಅಂತ ತಿಳಿದು ನಡೆದರೆ ಸಾಕು. ಭಟ್ಟರೇ, ನಿಮ್ಮ ಮಗಳಿಂದ ಬಯಸೋದು ಇದನ್ನೇ. ನಾವು ಸಹ ತಂದೆ ತಾಯಿ ಪ್ರೀತಿ ತೋರಿಸ್ತಾ ಅವಳನ್ನು ಮಗಳ ಹಾಗೆ ನೋಡ್ಕೋತೀವಿ. ಮಧ್ಯದಲ್ಲಿ ಸವಿತಾ ಮಾತಾಡಿ, ಅಂಕಲ್, ನಿಮ್ಮ ಮಗನ ಮದುವೆ ಆದರೆ ಅವರ ಜೊತೆ ಒಂದೇ ಜೀವನ ಅಲ್ಲ, ಅಲ್ಲಿ ನಿಮ್ಮೆಲ್ಲರ ಜೊತೆ ಪ್ರೀತಿಯಿಂದ ಸಹಬಾಳ್ವೆ ನಡೆಸುವುದೇ ನನ್ನ ಧರ್ಮ. ನಿಮ್ಮ ಮಗನಲ್ಲಿನ ನಿಮ್ಮಯ ಪ್ರೀತಿಗಳಲ್ಲಿ ನನಗೂ ಒಂಚೂರು ಸಿಕ್ಕರೆ ಸಾಕು. ನಾನು ನಿಮ್ಮಿಂದ ಮಗನ ದೂರು ಮಾಡಲ್ಲ. ಇದು ನನ್ನ ಭರವಸೆ ಅಂಕಲ್ ಎಂದಳು. ಭಟ್ಟರ ಕಣ್ಣಲ್ಲಿ ನೀರು ಬಂತು ಮಗಳ ಮಾತು ಕೇಳಿ. ರಾತ್ರಿ ನೀವು ಮುತ್ತಿನಂತಹ ಮಗಳನ್ನು ಹೆತ್ತಿದ್ದೀರಿ ಅಂತ ಹೇಳಿ ಹೊರಟರು. ಮುಂದೆ ಮುಹೂರ್ತದಲ್ಲಿ ಸವಿತಾ ಮತ್ತು ಶಶಾಂಕ್ ಮದುವೆಯಾಗಿ 1 ವರ್ಷದೊಳಗೆ ಮುದ್ದಾದ ಮಗುವಿನ ತಾಯಿಯಾಗಿ ಎಲ್ಲರ ಮನ ಗೆದ್ದು ಮನೆಯ ಜ್ಯೋತಿಯಾಗಿ ಇದ್ದು ಸುಂದರ ಜೀವನ ಇವರದಾಯಿತು.